ಈ ಬಾರಿ ಚುನಾವಣೆಯಲ್ಲಿ ಕಡಿಮೆ ಸೀಟ್ಗಳು ಬಂದ್ರೆ ಯಾರು ಅದಕ್ಕೆ ಬಲಿ? ಎಲ್ಲರೂ ಕೂಡ ರಾಜ್ಯಾಧ್ಯಕ್ಷರ, ವಿರೋಧ ಪಕ್ಷದ ಎಲ್ಲರೂ ನಾನು ಹೇಳ್ದಲ್ಲ, ನಮ್ದು ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಲ್ಲ ಪಾರ್ಟಿ. ಹಿಂದೆ ನೀವು ನೋಡಿದ್ದೀರಾ, ಭಾಳಷ್ಟು ಸರಿ ನಮ್ಮ ಅಧ್ಯಕ್ಷರುಗಳೇ ಹೋಗಿದ್ರು. ಯಡಿಯೂರಪ್ಪನವರು ಪಾರ್ಟಿ ಬಿಟ್ಟು ಆಚೆ ಹೋಗಿದ್ರು. ಆ ಥರ ನಮ್ಮದು ಪಾರ್ಟಿ ಒಂದು ಕೇಡರ್ ಇರೋದ್ರಿಂದ ಯಾರು ಇರಲಿ ಯಾರು ಇರದೇ ಹೋಗಲಿ ಪಾರ್ಟಿ ಆಗೇ ಇರುತ್ತೆ. ಆ ದೃಷ್ಟಿಯಿಂದ ಇಲ್ಲಿ ಆ ಥರ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿ ಯಾರೋ ವ್ಯಕ್ತಿ ಪಾರ್ಟಿ ಬಿಟ್ಟೋದ ತಕ್ಷಣ ಹಿಂದೆ ಹೋಗುವಂಥ ಸಂಸ್ಕೃತಿ ನಮ್ಮ ಸೀಟ್ಗಳು ಕಡಿಮೆ ಆದರೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ತಾರ? ಇಲ್ಲ, ಆ ಥರದ್ದೇನೂ ಇಲ್ಲ. ಆ ಥರದ ಸನ್ನಿವೇಶ ಏನೂ ಇಲ್ಲ. ಮತ್ತು ಆ ಥರ ಸನ್ನಿವೇಶ ಬರೋದೂ ಇಲ್ಲ. ಯಾಕಂದರೆ ನಾವು ಗೆಲ್ತೀವಿ. ನಿಮ್ಮ ಸ್ಥಾನಕ್ಕೂ ಕುತ್ತೇನು ಬರಲ್ಲ? ಇಲ್ಲ, ನಮ್ಮನ್ನು ಆಯ್ಕೆ ಮಾಡಿರೋವಂಥದ್ದು ಮುಂದೆ BJPಗೆ ಒಂದು ನಾಯಕತ್ವ ಕ್ರಿಯೇಟ್ ಮಾಡಬೇಕು ಅಂತ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಸೊ ಆಯ್ಕೆಯ ಪರೀಕ್ಷೆನೂ ಕೂಡ ಇರ್ಬೋದು. ಇದು ಆಯ್ಕೆಯ ಪರೀಕ್ಷೆನೂ ಕೂಡ ಹೌದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದೇ ಒಂದೇ ಮಾನದಂಡ ಏನೂ ಆಗಲ್ಲ BJPಯಲ್ಲಿ. ಮತ್ತು ಆ ಪ್ರಶ್ನೆ ಉದ್ಭವನೆ ಆಗಲ್ಲ. ನಾವು 28ಕ್ಕೆ 28 ಸ್ಥಾನ ಗೆಲ್ತೀರಿ ಅಂತ ಹೊರಟಿದ್ದೀರಿ. ಅದರಿಂದ ಆ ಸ್ಥಾನನೂ ಉದ್ಭವ